ಹೆಚ್ಚುವರಿಕೆಯಲ್ಲಿ ಭಾರತ ನಮ್ಮದು ಅನ್ನುವಂಥ ಮಟ್ಟಕ್ಕೆ ಅವ್ರು ತೆರೆಯಲಿದ್ದಾವೆ. ಅಕ್ಸಾಯ್ ಚಿನ್ನದ ದೊಡ್ಡ ಪ್ರದೇಶ ಗೆದ್ದು ಕೂತ್ಬಿಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನದಲ್ಲೇ ಭಾರತವನ್ನು ತಮ್ಮದೇ ಆದ ಮಾರ್ಕೆಟ್ ಮಾಡ್ಕೊಳ್ಳಿಕ್ಕಿದ್ದಾರೆ. ಅದರಿಂದಾಗಿ ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದು. ಅದರಲ್ಲೂ ಅಮೇರಿಕಾದಿಂದ ಇಂಡಿಯಾವನ್ನು ಅಥವಾ ಭಾರತವನ್ನು ತನ್ನ ತಕ್ಕೋಬೇಕು ಅನ್ನೋಂಥದ್ದು. ಮತ್ತು ಈಗಾಗಲೇ ನಮ್ಮ ಭಾರತೀಯರು ವಿಶೇಷವಾಗಿ ಚೈನಾ ಮೇಡ್ ವಸ್ತುಗಳನ್ನು ಗೂಡ್ಸ್ಗಳನ್ನು ಭಾಳಷ್ಟು ತೆಗೆದುಕೊಳ್ಳೋದ್ರಿಂದಾಗಿ ಅವ್ರ ಟೆಕ್ನಾಲಜಿಯನ್ನು ನಾವು ಉಪಯೋಗ ಮಾಡೋದ್ರಿಂದಾಗಿ ನಾವು ಅವ್ರ ಮೇಲೆ ಭಾಳ ನಿರ್ಭರರಾಗಿದ್ದರಿಂದಾಗಿ ಒಂದಿಷ್ಟು ಮಾರ್ಕೆಟ್ ಮಾಡೋಣ ಅಂತ ಒಂದು ಸಣ್ಣ ಕಾರಣಕ್ಕೆ ಭಾರತ ಜೋಡಿ ಸ್ವಲ್ಪ ಗೆಳೆತನ ಮಾಡೋಣ ಏನೋ ಒಂದೆರಡು ಹೆಜ್ಜೆ ಇಟ್ಟಿದ್ರು ಅವರು. ಈಗ ಮತ್ತೆ ಇವ್ರನ್ನ ನೋಡಿದಾಗ ಭಯ ಅನ್ನಿಸ್ತದೆ, ಏನಪ್ಪ ಇವರು ನೆಕ್ಸ್ಟ್ ಗುರಿ ಏನಿರ್ಬೋದು ಇವರು ಅಂತೇಳಿ. ಚೈನಿಗರು ಒಂದು ಕಡೆ ಬೃಹತ್ ಡ್ಯಾಮ್ ಕಡೆಗೆ ಹೊರಟಿದ್ದಾರೆ, ಇಲ್ಲ ನಿಮಗೇನು ಆಗೋದಿಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಪ್ಪ ಲಡಾಖ್ದೊಳಗೆ ನಿಧಾನಕ್ಕೆ ಕೌಂಟಿಗಳನ್ನು ಕಟ್ಕೊಂಡು ಇದು ನಮ್ಮದು ಒಂದೊಂದು ಸ್ಟೆಪ್ ಮುಂದೆ ಬರ್ತಾ ಇದ್ದಾರೆ. ಗಾಲ್ವಾಣದ್ದು ಈಚೆ ಭಾಗದಲ್ಲಿ ತೊಗೊಂಡಾರ, ಹಳ್ಳಿಗಳನ್ನ ಕಟ್ಕೊಂಡಾರ ಸುದ್ದಿಗಳಿದ್ದಾವೆ. ಇವೆಲ್ಲ ನೆನಪಿಸ್ಕೊಂಡಾಗ ಚೈನಾ ಅಷ್ಟು ಸುಲಭವಾಗಿ ಭಾರತದೊಂದಿಗೆ ಗೆಳೆತನವನ್ನು ಮುಂದುವರಿಸ್ಕೊಂಡು ಹೋಗ್ತದೆ ಅಂತೇಳಿ ಇವತ್ತೇನೋ ಅನ್ನಿಸ್ತಾ ಇಲ್ಲ. ಏನೋ ಆಗಲಿ, ಚೈನಾದ ಈ ಮೂರು ಘಟನೆಗಳು ವಿಶೇಷವಾಗಿ ನಾವು ಭಾರತೀಯರಾದಂಥ ನಮಗೆ ಆತಂಕಕಾರಿ ವಿಷಯ. ಹೌದಲ್ರಿ? ನಿಮಗೇನು ಅನ್ನಿಸ್ತದೆ ಆ ವಿಷಯದೊಳಗೆ? ಯಾಕಂದ್ರೆ ಚೈನಾ ಯಾವಾಗಲೂ ಭಾರತದ ವೈರಿ ಮನಸ್ಥಿತಿನೂ ಅದೇ ರೀತಿ ಅದ. ನಮಗೂ ಅವ್ರ ಬಗ್ಗೆ ಆತಂಕ ಅದ. ಯಾಕಂದ್ರೆ 1962ರ ಯುದ್ಧ ನಮ್ಗೆ ದೊಡ್ಡ ಪಾಠವನ್ನು ಕಲಿಸಿದ ಅನ್ನೋದನ್ನು ಈ ಸಂದರ್ಭದಲ್ಲೇ ಮರೆಯದನ. ರಾಷ್ಟ್ರಭಕ್ತಿ ಪಕ್ಷ ಅಂತ ಹೇಳುತ್ತಿರುವಂಥ BJP ಮತ್ತು ನಮ್ಮ ಮೋದಿಜಿಯವರು ಈ ದಿಶೆಯಲ್ಲಿ ತೀವ್ರವಾದ ಕ್ರಮ ತೆಗೆದುಕೊಂಡ. ಈ ಮೊದಲನೇ ಡ್ಯಾಮು ಸಲುವಾಗಿ ಅಂತಾರಾಷ್ಟ್ರೀಯ ಇಶ್ಯೂ ಮಾಡ್ಕೊಂಡು ಹೋಗೋದು, ಎರಡನೇದಾಗಿ ಆ ವೈರಸ್ ಬಗ್ಗೆ ಇನ್ನಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು, ಮತ್ತು ಲಡಾಖ್ದೊಳಗೆ ಬಂದಿದ್ದನ್ನು ಅದನ್ನು ಸಹಿತ ಪ್ರಶ್ನೆ ಮಾಡುವಂಥದ್ದು ಭಾಳ ಮುಖ್ಯದ ಅಂತ ಹೇಳ್ತಾ, ಇವೆಲ್ಲ ಇವತ್ತು ಒಂದು ರೀತಿ ನಮ್ಮ ಚೈನಾ ಇದ್ದಿದ್ದೇನಪ್ಪ ಅಂದ್ರೆ ಮೋದಿಯವರ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಅವ್ರ ರಾಜಕೀಯಕ್ಕೆ ಒಂದು ಸವಾಲ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚೆ. ಇದನ್ನು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ನಮಸ್ಕಾರ.